ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಅರುಣ್ ಅಕಾಡೆಮಿ. ಫ್ರೆಂಡ್ಸ್, ಇವತ್ತು ಮಾರ್ಚ್ 27ರ ಮೊದಲ ಶಿಫ್ಟ್ನ NTPC ಗ್ರ್ಯಾಜುಯೇಟ್ ಲೆವೆಲ್ನ ಎಕ್ಸಾಮ್ ಮುಗಿದಿದೆ. ಎಕ್ಸಾಮ್ ಬರೆದಿರೋ ಸ್ಟೂಡೆಂಟ್ಗಳಿಂದ ಸಿಕ್ಕಿರುವಂಥ ಕ್ವಶನ್ಗಳಿಗೆ ನಾನೀಗ ಕೀ ಆನ್ಸರ್ನ ಹೇಳ್ತಾ ಇದ್ದೀನಿ. ಸೊ ಯಾರ್ಯಾರು ಎಕ್ಸಾಮನ್ನು ಬರೆದಿದ್ದೀರಾ ನಿಮ್ಮ ಕೀ ಆನ್ಸರ್ನ ನೋಡ್ಕೊಳ್ಳಿ. ಹಾಗೆ ಮುಂದೆ ಯಾರು ಎಕ್ಸಾಮ್ ಬರಿತಾ ಇದ್ದೀರಾ ಅವ್ರು ಯಾವ ಥರ ಕ್ವಶನ್ ಇದೆ ಅನ್ನೋದನ್ನ ನೋಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ ಯಾರಾದರೂ ಈ NTPC ಎಕ್ಸಾಮನ್ನು ಬರೆದಿದ್ರೆ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ಕ್ವಶನ್ ನೋಡಿ, ಭಾರತೀಯ ಸಂವಿಧಾನದ ಯಾವ ಭಾಗದಲ್ಲಿ ಆಸ್ತಿ ಹಕ್ಕನ್ನು ಸೇರಿಸಲಾಗಿದೆ? ಆಪ್ಷನ್ ಎ ಭಾಗ 3, ಆಪ್ಷನ್ ಬಿ ಭಾಗ 4, ಆಪ್ಷನ್ ಸಿ ಭಾಗ 12, ಆಪ್ಷನ್ ಡಿ ಭಾಗ 14. ಈ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಭಾಗ 12. ನೋಡಿ, ನಮ್ಮ ಭಾರತ ಸಂವಿಧಾನವನ್ನು 1978ರಲ್ಲಿ 44ನೇ ತಿದ್ದುಪಡಿ ಮಾಡುವ ಮೂಲಕ ಮೂಲಭೂತ ಹಕ್ಕಲ್ಲಿದ್ದ ಆಸ್ತಿ ಹಕ್ಕನ್ನು ಕಾನೂನುಬದ್ಧ ಹಕ್ಕನ್ನಾಗಿ ಮಾಡಿ ಭಾಗ 12 300 ವಿಧಿಗೆ ಸೇರಿಸ್ತೇವೆ. ನೋಡಿ, ನಾನು ನಿಮಗೆ ಮೊದಲನೇ ಎಕ್ಸಾಮಿಂದ ಹೇಳ್ತಾ ಬರ್ತಿದ್ದೀನಿ, ತಿದ್ದುಪಡಿಗಳು ತುಂಬ ಇಂಪಾರ್ಟೆಂಟು, ನೋಡ್ಕೊಳ್ಳಿ ಅಂತ. ಸೊ ಎಲ್ಲ ಶಿಫ್ಟ್ನಲ್ಲೂ ನೋಡಿ ಕ್ವಶನ್ನ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡಿ, ಭಾರತ ಸರ್ಕಾರವು ಓಡಿಯಾ ಭಾಷೆಗೆ ಅಧಿಕೃತವಾಗಿ ಶಾಸ್ತ್ರೀಯ ಭಾಷೆ ಸ್ಥಾನಮಾನವನ್ನು ಯಾವ ವರ್ಷದಲ್ಲಿ ನೀಡಿತು? ಆಪ್ಷನ್ ಎ 2004, ಆಪ್ಷನ್ ಬಿ 2008, ಆಪ್ಷನ್ ಸಿ 2013, ಆಪ್ಷನ್ ಡಿ 2014. ಈ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಡಿ 2014. ನೋಡಿ, ನಮ್ಮ ಭಾರತದಲ್ಲಿ 11 ಭಾಷೆಗಳು ಶಾಸ್ತ್ರೀಯ ಭಾಷೆ ಎಂಬ ಸ್ಥಾನವನ್ನು ಪಡ್ಕೊಂಡಿದೆ. ಅದರಲ್ಲಿ ಮೊದಲನೇದು ತಮಿಳು 2004ರಲ್ಲಿ, ನೆಕ್ಸ್ಟು ಸಂಸ್ಕೃತ 2005ರಲ್ಲಿ, ನೆಕ್ಸ್ಟು ಕನ್ನಡ 2008ರಲ್ಲಿ, ನಂತರ ತೆಲುಗು 2008ರಲ್ಲಿ, ನಂತರ ಮಲಯಾಳಂ 2013ರಲ್ಲಿ, ನಂತರ 2014ರಲ್ಲಿ ಓಡಿಯಾ, ನಂತರ 2024ರಲ್ಲಿ ಮರಾಠಿ, ಪಾಲಿ, ಪ್ರಾಕೃತ, ಅಸ್ಸಾಮಿ ಮತ್ತು ಬಂಗಾಳಿ ಭಾಷೆಗಳನ್ನು ಶಾಸ್ತ್ರೀಯ ಭಾಷೆ ಸ್ಥಾನವನ್ನು ನೀಡಲಾಗಿದೆ. ಸೊ ಇದು 2024ರಲ್ಲಿ ಇತ್ತೀಚೆಗಾಗಿರೋ ಕಾರಣ ಕರೆಂಟ್ ಅಫೇರ್ಸಲ್ಲಿ ತುಂಬ ಸಲ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ, ಕೋಲಿ ಈ ಕೆಳಗಿನ ಯಾವ ಭಾರತೀಯ ರಾಜ್ಯದ ಜನಪ್ರಿಯ ಜಾನಪದ ನೃತ್ಯವಾಗಿದೆ? ಆಪ್ಷನ್ ಎ ಗುಜರಾತ್, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಗೋವಾ, ಆಪ್ಷನ್ ಡಿ ಕೇರಳ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ ಮಹಾರಾಷ್ಟ್ರ. ನೋಡಿ, ಕೋಲಿ ನೃತ್ಯವು ಮಹಾರಾಷ್ಟ್ರದ ರಾಜ್ಯ ಪ್ರಸಿದ್ಧ ಸಾಂಪ್ರದಾಯಿಕ ಜಾನಪದ ನೃತ್ಯವಾಗಿದೆ. ಇದನ್ನು ಮಹಾರಾಷ್ಟ್ರದ ಕರಾವಳಿ ತೀರದ ಕೋಲಿ ಸಮುದಾಯದ ಮೀನುಗಾರರು ತಮ್ಮ ಸಂಸ್ಕೃತಿ, ಜೀವನ ಶೈಲಿ ಮತ್ತು ಮೀನುಗಾರಿಕೆ ಚಟುವಟಿಕೆಗಳನ್ನು ಈ ನೃತ್ಯದಲ್ಲಿ ಪ್ರದರ್ಶಿಸುತ್ತಾರೆ. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವುಗಳಲ್ಲಿ ಯಾವುದು ಭಾರತ ಪರ್ಯಾಯ ದ್ವೀಪದ ನದಿಯಲ್ಲ? ಆಪ್ಷನ್ ಎ ಗೋದಾವರಿ, ಆಪ್ಷನ್ ಬಿ ಕೃಷ್ಣ, ಆಪ್ಷನ್ ಸಿ ಗಂಗಾ, ಆಪ್ಷನ್ ಡಿ ನರ್ಮದಾ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ ಗಂಗಾ ನದಿ. ನೋಡಿ, ಗಂಗಾ ನದಿಯು ಭಾರತದ ಪರ್ಯಾಯ ದ್ವೀಪದ ನದಿಯಲ್ಲ. ಈ ಗಂಗಾ ನದಿ ಉತ್ತರಾಖಂಡದ ಗಂಗೋತ್ರಿಯಲ್ಲಿ ಉಗಮವಾಗುತ್ತೆ. ಅಲ್ಲಿಂದ ಇದು ಹಿಮಾಲಯದಿಂದ ಹರಿದು ಬರುತ್ತೆ. ಸೊ ಹಾಗಾಗಿ ಗಂಗಾ ನದಿ ಪರ್ಯಾಯ ದ್ವೀಪದ ನದಿಯಲ್ಲ. ನೋಡಿ, ಪರ್ಯಾಯ ದ್ವೀಪದ ನದಿಗಳು ಯಾವ್ಯಾವುದು ಅಂತ ನೋಡೋದಾದರೆ ಕೃಷ್ಣ, ಕಾವೇರಿ, ನರ್ಮದಾ, ತಪತಿ ಮತ್ತು ಸಬರಮತಿ. ಈ ನದಿಗಳು ಪರ್ಯಾಯ ದ್ವೀಪದ ಪ್ರಮುಖ ನದಿಗಳು. ಇವುಗಳನ್ನು ನೆನ್ಪಿಟ್ಕೊಳ್ಳಿ, ಮುಂದೆ ಎಕ್ಸಾಮಲ್ಲಿ ಯೂಸ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಭಾರತೀಯ ಸಂವಿಧಾನದ ಯಾವ ವಿಧಿಯು 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಒದಗಿಸುತ್ತದೆ? ಆಪ್ಷನ್ ಎ ವಿಧಿ 21A, ಆಪ್ಷನ್ ಬಿ ವಿಧಿ 51A ಸಬ್ ಆರ್ಟಿಕಲ್ ಕೆ, ಆಪ್ಷನ್ ಸಿ ವಿಧಿ 45, ಆಪ್ಷನ್ ಡಿ ಎ ಮತ್ತು ಬಿ 2. ಈ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಎ ಮತ್ತು ಬಿ 2. ನೋಡಿ, ನಮ್ಮ ಭಾರತ ಸಂವಿಧಾನದ ಭಾಗ 3 ಮೂಲಭೂತ ಹಕ್ಕು. ಈ ಮೂಲಭೂತ ಹಕ್ಕಿನಲ್ಲಿ ಆರ್ಟಿಕಲ್ 21A ಹೇಳುತ್ತೆ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡುವ ಜವಾಬ್ದಾರಿ ಸರ್ಕಾರದ್ದು ಅಂತ. ಹಾಗೆ ನಂತರ ಭಾರತ ಸಂವಿಧಾನಕ್ಕೆ 1976ರಲ್ಲಿ 42ನೇ ತಿದ್ದುಪಡಿ ಮಾಡುವ ಮೂಲಕ ತಮ್ಮ ಮಕ್ಕಳಿಗೆ ಶೈಕ್ಷಣಿಕ ಅವಕಾಶವನ್ನು ಒದಗಿಸುವುದು ಪೋಷಕರ ಮತ್ತು ಪಾಲಕರ ಕರ್ತವ್ಯವೆಂದು ಭಾರತ ಸಂವಿಧಾನದ ಭಾಗ 4A ಮೂಲಭೂತ ಕರ್ತವ್ಯದಲ್ಲಿ 11ನೇ ಮೂಲಭೂತ ಕರ್ತವ್ಯವೆಂದು ಸೇರಿಸಲಾಗುತ್ತೆ. ಹಾಗೆ ಇದನ್ನು ಆರ್ಟಿಕಲ್ 51 ಸಬ್ ಆರ್ಟಿಕಲ್ ಕೆನಲ್ಲಿ ಸೇರಿಸಲಾಗುತ್ತೆ. ಇದು ನಿಮಗೆ ನೆನಪಿರಲಿ. ನೆಕ್ಸ್ಟ್ ಕ್ವಶನ್ ನೋಡಿ, ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರವನ್ನು ಯಾವ ಕಾಯ್ದೆ ಅಡಿಯಲ್ಲಿ ರಚಿಸಲಾಯಿತು? ಆಪ್ಷನ್ ಎ ವಕೀಲ್ ಕಾಯ್ದೆ 1961, ಆಪ್ಷನ್ ಬಿ ಕಾನೂನು ಸೇವಾ ಪ್ರಾಧಿಕಾರ ಕಾಯ್ದೆ 1987,
ಆಪ್ಷನ್ ಸಿ ಲೋಕ್ ಅದಾಲತ್ ಕಾಯ್ದೆ 1990. ಆಪ್ಷನ್ ಡಿ ಭಾರತೀಯ ದಂಡ ಸಂಹಿತೆ 1860. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಾನೂನು ಸೇವೆಗಳ ಪ್ರಾಧಿಕಾರ ಕಾಯ್ದೆ 1987. ನೋಡಿ, ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ಇಂಗ್ಲೀಷ್ನಲ್ಲಿ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಅಂತ ಕರೀತಾರೆ. ನೋಡಿ, ಈ ಕಾಯ್ದೆಯನ್ನು ಕಾನೂನು ಸೇವೆಗಳ ಪ್ರಾಧಿಕಾರ ಕಾಯ್ದೆ 1887 ಅಡಿಯಲ್ಲಿ ನವೆಂಬರ್ 9, 1995 ಸ್ಥಾಪಿಸಲಾಗತ್ತೆ. ನೋಡಿ, ಮುಂದೆ ಎಕ್ಸಾಮಲ್ಲಿ ಕೇಳ್ಬೋದು ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರವನ್ನು ಯಾವಾಗ ಸ್ಥಾಪಿಸಲಾಯಿತು ಅಂತ. ಆಗ ನಿಮ್ಮ ಆನ್ಸರ್ ನವೆಂಬರ್ 9, 1995 ಆಗಿರಬೇಕು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ, ಬಡತನ ಮಾಪನದ ವಿಧಾನವನ್ನು ಪರಿಶೀಲಿಸಲು ರಂಗರಾಜನ್ ಸಮಿತಿಯನ್ನು ಯಾವಾಗ ರಚಿಸಲಾಯಿತು? ಆಪ್ಷನ್ ಎ 2009, ಆಪ್ಷನ್ ಬಿ 2012, ಆಪ್ಷನ್ ಸಿ 2014, ಆಪ್ಷನ್ ಡಿ 2010. ಇದಕ್ಕೆ ಎರಡು ಆನ್ಸರ್ ಆಪ್ಷನ್ ಬಿ 2012. ನೋಡಿ, ರಂಗರಾಜನ್ ಸಮಿತಿ ರಚನೆಯಾಗಿದ್ದು ಜೂನ್ 2012, ಆದರೆ ತನ್ನ ವರದಿಯನ್ನು ಸಲ್ಲಿಸಿದ್ದು 30 ಜೂನ್ 2014. ಇದರ ಅಧ್ಯಕ್ಷರು CS ರಂಗರಾಜನ್. ಇವರು ಮಾಜಿ RBI ಗವರ್ನರ್ ಆಗಿದ್ದರು. ಈ ಸಮಿತಿಯ ಉದ್ದೇಶ ಏನಾಗಿತ್ತಂದರೆ ಬಡತನ ರೇಖೆಯನ್ನು ಮರು ವ್ಯಾಖ್ಯಾನಿಸುವುದು ಮತ್ತು ತೆಂಡೂಲ್ಕರ್ ಸಮಿತಿಯ ವಿಧಾನವನ್ನು ಪರಿಶೀಲಿಸುವುದು. ನೋಡಿ, ಈ ಸಮಿತಿಯು ಬಡತನ ರೇಖೆಯ ವರದಿಯನ್ನು ನೀಡುತ್ತೆ. ಇದರಲ್ಲಿ ಗ್ರಾಮೀಣ ಪ್ರದೇಶದ ಒಬ್ಬ ವ್ಯಕ್ತಿ ತಿಂಗಳಿಗೆ 972 ರೂಪಾಯಿ ಖರ್ಚು ಮಾಡ್ತಾನೆ. ಹಾಗಾದರೆ ದಿನಕ್ಕೆ ಸುಮಾರು 32 ರೂಪಾಯಿ ಖರ್ಚು ಮಾಡ್ತಾನೆ. ಅದೇ ನಗರ ಪ್ರದೇಶದಲ್ಲಿ ವಾಸವಿರುವ ಒಬ್ಬ ವ್ಯಕ್ತಿ ತಿಂಗಳಿಗೆ 1407 ರೂಪಾಯಿ ಖರ್ಚು ಮಾಡ್ತಾನೆ. ದಿನಕ್ಕೆ ಸುಮಾರು 47 ರೂಪಾಯಿ ಖರ್ಚು ಮಾಡ್ತಾನೆ ಎಂಬ ವರದಿಯನ್ನು ಸಲ್ಲಿಸುತ್ತೆ. ಇವೆಲ್ಲ ತುಂಬ ಇಂಪಾರ್ಟೆಂಟು, ನೆಕ್ಸ್ಟ್ ಎಕ್ಸಾಮಲ್ಲಿ ಕೇಳ್ಬೋದು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ, ಎಮಿರೇಟ್ಸ್ ಏರ್ಲೈನ್ನ ಪ್ರಸ್ತುತ ಅಧ್ಯಕ್ಷರು ಮತ್ತು CEO ಯಾರು? ಇದಕ್ಕೆ ಎರಡು ಆನ್ಸರ್ ಆಪ್ಷನ್ 2 ಶೇಖ್ ಅಹಮದ್ ಬಿನ್ ಸಯ್ಯದ್ ಅಲ್ ಮಕ್ತೂಮ್. ನೋಡಿ, ಎಮಿರೇಟ್ ಗ್ರೂಪ್ನ ಭಾಗವಾಗಿರುವ ಈ ವಿಮಾನಯಾನ ಸಂಸ್ಥೆಯು ದುಬೈನ ಮೂಲ ಅತಿದೊಡ್ಡ ವಿಮಾನಯಾನ ಸಂಸ್ಥೆಯಾಗಿದೆ. ಇದರ ಅಧ್ಯಕ್ಷರು ಶೇಖ್ ಅಹಮದ್ ಬಿನ್ ಸಯ್ಯದ್ ಅಲ್ ಮಕ್ತೂಮ್. ಹಾಗೆ ಇದರ ಅಧ್ಯಕ್ಷರು ಟಿಮ್ ಕ್ಲಾರ್ಕ್. ಇದನ್ನು ಮುಂದೆ ಎಕ್ಸಾಮಲ್ಲಿ ಕೇಳ್ಬೋದು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ, ಇತ್ತೀಚೆಗೆ ಯಾವ ರಾಜ್ಯದ ಹಣಕಾಸು ನಿಯಮವು MSME ವಲಯದ ವಿಸ್ತರಣೆಗೆ ಮತ್ತು ಹೊಸ ಯಂತ್ರೋಪಕರಣ ಖರೀದಿಗಾಗಿ 5 ಕೋಟಿಯವರೆಗೂ ಮೇಲಾಧಾರ ರಹಿತ ಸಾಲ ಯೋಜನೆಯನ್ನು ಪ್ರಾರಂಭಿಸಿದೆ? ಆಪ್ಷನ್ ಎ ತಮಿಳುನಾಡು, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಆಂಧ್ರ ಪ್ರದೇಶ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೇರಳ. ನೋಡಿ, ಕೇರಳ ಹಣಕಾಸು ನಿಗಮ ಈ ಯೋಜನೆಯನ್ನು ಸೆಪ್ಟೆಂಬರ್ 2025 ಪ್ರಾರಂಭಿಸಿತು. ಇದರ ಉದ್ದೇಶ ಏನಂದರೆ ಯಾವುದೇ ಭದ್ರತೆ ಇಲ್ಲದೆ ಯಂತ್ರೋಪಕರಣಗಳನ್ನು ಖರೀದಿಸಲು ರಾಜ್ಯದ ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮಗಳಿಗೆ ಆರ್ಥಿಕ ನೆರವನ್ನು ನೀಡುವುದೇ ಇದರ ಉದ್ದೇಶ ಆಗಿತ್ತು. ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಿಂಟಾಲ್ ಎಂಬುದು ಈ ಕೆಳಗಿನ ಯಾವ ಭೌತಿಕ ಪ್ರಮಾಣಗಳ ಅಳತೆಯ ಘಟಕವಾಗಿದೆ? ಆಪ್ಷನ್ ಎ ಉದ್ದ, ಆಪ್ಷನ್ ಬಿ ಸಮಯ, ಆಪ್ಷನ್ ಸಿ ದ್ರವ್ಯರಾಶಿ, ಆಪ್ಷನ್ ಡಿ ತಾಪಮಾನ. ಇದಕ್ಕೆ ಎರಡು ಆನ್ಸರ್ ಆಪ್ಷನ್ ಸಿ ದ್ರವ್ಯರಾಶಿ ಅಥವಾ ತೂಕ. ನೋಡಿ, ನೆನ್ನೆ ಆಗಿರೋ ಎಕ್ಸಾಮಲ್ಲೂ ಕೂಡ SI ಯೂನಿಟ್ ಬಗ್ಗೆ ಕೇಳಿದ್ದಾರೆ, ಸೊ ಇವಾಗಲೂ ಕೇಳಿದ್ದಾರೆ, ಸೊ ತುಂಬ ಇಂಪಾರ್ಟೆಂಟು, ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಸಂತಾಲ ದಂಗೆಯ ಪ್ರಮುಖ ನಾಯಕರು ಯಾರು? ಆಪ್ಷನ್ ಎ ಬಿರ್ಸಾ ಮುಂಡಾ, ಆಪ್ಷನ್ ಬಿ ಸಿಂಧ್ ಮತ್ತು ಕುನ್ಹೋ, ಆಪ್ಷನ್ ಸಿ ಟಿಟು ಮೀರ್, ಆಪ್ಷನ್ ಡಿ ನಾನಾ ಸಾಹೇಬ್. ಇದಕ್ಕೆ ಎರಡು ಆನ್ಸರ್ ಆಪ್ಷನ್ ಬಿ ಸಿಂಧು ಮತ್ತು ಕುನ್ಹೋ. ನೋಡಿ, ಸಂತಾಲರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ವಿರುದ್ಧ ಹೋರಾಡ್ತಾರೆ, ಸೊ ಅದನ್ನು ಸಂತಾಲರ ದಂಗೆ ಅಂತ ಕರೀತಾರೆ. ಇದರ ಪ್ರಮುಖ ನಾಯಕರು ಸಿಂಧು, ಕುನ್ಹೋ, ಚಂದ್ ಮತ್ತು ಭೈರವರಾಗಿದ್ದರು. ಇವ್ರ ಬಗ್ಗೆ ಎಕ್ಸಾಮಲ್ಲಿ ಮುಂದೆ ಕೇಳ್ಬೋದು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡಿ, ಸ್ಲೀಪ್ ಮೋಡ್ನಿಂದ ಕಂಪ್ಯೂಟರನ್ನು ಎಚ್ಚರಗೊಳಿಸಲು ನೀವು ಏನು ಮಾಡಬೇಕು ಅಂತ ಕ್ವಶನ್ನ ಕೇಳಿದರು. ನೋಡಿ, ಕಂಪ್ಯೂಟರ್ ಆದರೆ ಮೌಸನ್ನು ಸರಿಸಬೇಕು ಅಥವಾ ಕೀಬೋರ್ಡ್ನಲ್ಲಿರುವ ಕೀಯನ್ನು ಒತ್ತಬೇಕು. ಅದೇ ಲ್ಯಾಪ್ಟಾಪನ್ನು ಸ್ಲೀಪ್ ಮೋಡಿಂದ ತೆಗಿಬೇಕು ಅಂದರೆ ನಾವು ಆ ಮುಚ್ಚಳವನ್ನು ಮುಚ್ಚಿರ್ತೀವಲ್ಲ ಅದನ್ನು ತೆಗಿಬೇಕು. ಅಂದರೆ ನಾವು ಲ್ಯಾಪ್ಟಾಪನ್ನು ಮರ್ಚಿರ್ತೀವಲ್ಲ ಅದನ್ನು ನಾವು ಓಪನ್ ಮಾಡಬೇಕಾಗತ್ತೆ, ಆಗ ಲ್ಯಾಪ್ಟಾಪ್ ಆನ್ ಆಗುತ್ತೆ. ಸೊ ಹಾಗಾದರೆ ಈ ಕ್ವಶನ್ಗೆ ಸರಿಯಾದ ಉತ್ತರ ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ ನೋಡಿ, ಕಂಪ್ಯೂಟರ್ನಲ್ಲಿ ರದ್ದು ಮಾಡುವ ಅಂಡೋ ಮಾಡುವ ಶಾರ್ಟ್ಕಟ್ ಕೀ ಯಾವುದು? ಆಪ್ಷನ್ ಎ Ctrl+Y, ಆಪ್ಷನ್ ಬಿ Ctrl+C, ಆಪ್ಷನ್ ಸಿ Ctrl+Z, ಆಪ್ಷನ್ ಡಿ Ctrl+X. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ Ctrl+Z. ನೋಡಿ, ನಾವು ಕಂಪ್ಯೂಟರ್ನಲ್ಲಿ ಅಂಡೋ ಮಾಡೋದಕ್ಕೆ
Ctrl+Z ಎಂಬ ಶಾರ್ಟ್ಕಟ್ ಕೀಯನ್ನು ಬಳಸ್ತೀವಿ. ಹಾಗೆ ನಾವು ಅಂಡೋ ಮಾಡಿದ್ದನ್ನು ರೀಡೋ ಮಾಡಬೇಕು ಅಂದರೆ Ctrl+Y ಎಂಬ ಶಾರ್ಟ್ಕಟ್ ಕೀಯನ್ನು ಬಳಸ್ತೇವೆ. ಇದನ್ನು ಮುಂದೆ ಎಕ್ಸಾಮಲ್ಲಿ ಕೇಳ್ಬೋದು, ನೆನ್ಪಿಟ್ಕೊಳ್ಳಿ. ಹಾಗೆ ಇಲ್ಲಿ ಇನ್ನೊಂದು ಕ್ವಶನ್ ಕೇಳಿದರು, ಕಥಕ್ ಯಾವ ರಾಜ್ಯದ ಶಾಸ್ತ್ರೀಯ ನೃತ್ಯವಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಉತ್ತರ ಪ್ರದೇಶ್.